ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಅಮ್ಮ ಇಲ್ಲಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ರು. ಹಬ್ಬಕ್ಕಂತ ಹೇಳಿ ಎಲ್ಲ ಮಕ್ಕಳಿಗೂ ಕೂಡ ತಿನ್ನಕ್ಕಾಗತ್ತೆ ಅಂತ ಹೇಳಿ ಕರ್ಚಿಕಾಯಿ ಮಾಡ್ತಾ ಇದ್ರು. ಮೊನ್ನೆ ಚಕ್ಲಿ ಮಾಡಿದ್ರು, ಹಾಗೆ ಇವತ್ತು ಕರ್ಚಿಕಾಯಿ ಮಾಡ್ತಾ ಇದ್ದಾರೆ. ನನಗೇನೇನು ಫೇವ್ರೇಟು ಅದೆಲ್ಲ ನನ್ನ ಮಗಳಿಗೆ ಫೇವ್ರೇಟ್ ಆಗ್ತಾ ಇದೆ. ಅಂದರೆ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ, ನಾನು ಏನೇನೆಲ್ಲ ಸಣ್ಣದಿರೋ ತುಂಬ ಇಷ್ಟಪಟ್ಟು ತಿಂತಾ ಇದ್ನೋ ಅದೆಲ್ಲ ನನ್ನ ಮಗಳಿಗೂ ಇಷ್ಟ ಆಗ್ತಾ ಇದೆ ಇವಾಗೆಲ್ಲ. ನಾವು ಮೊದಲೆಲ್ಲ ಅಮ್ಮ ಹೇಳ್ತಾ ಇದ್ರು, ನಮ್ಮಮ್ಮ ನಮಗಿಂತನೂ ಕೆಲಸ ಮಾಡ್ತಾ ಇದ್ರು, ನಮಗೆ ಕೆಲಸ ಮಾಡೋಕ್ಕೇನೆ ಆಗೋದಿಲ್ಲ ಇವಾಗ ಅಂತ ಹೇಳಿ. ಬಟ್ ನಾವು ಅವ್ರಿಗಿಂತನೂ ಅವ್ರು ತುಂಬ ಕೆಲಸ ಮಾಡ್ತಾರೆ, ನಾವು ಕೆಲಸ ಮಾಡೋದಿಲ್ಲ ಅಂತ ನೋಡುವಾಗ, ಬಟ್ ಅವರಮ್ಮ ಇನ್ನೂ ಹೇಗೆ ಮಾಡ್ತಾಯಿದ್ರು, ಅವ್ರ ಅಜ್ಜಿ ಹೇಗೆ ಮಾಡ್ತಾಯಿದ್ರು ಅಂತ ನೆನೆಸ್ಕೊಂಡ್ರೆ ಅಂದರೆ ಎಷ್ಟು ಕೆಲಸ ಮಾಡ್ತಾಯಿದ್ರು, ಅವ್ರಿಗೆ ಎಷ್ಟು ಎನರ್ಜಿ ಇರ್ತಾ ಇತ್ತು ಅನ್ನೋದೇ ಒಂದು ಖುಷಿ ವಿಚಾರ. ನಮಗೆ ಏನೂ ಮಾಡೋಕ್ಕಾಗೋದಿಲ್ಲ, ಈ ಸ್ವಲ್ಪ ಮಾಡಿದ ತಕ್ಷಣ ಸುಸ್ತಾಗ್ಬಿಡ್ತೀವಿ. ಹಾಗಾಗಿ ನಾನು ಯೋಚನೆ ಮಾಡ್ತಾ ಇರ್ತೀನಿ, ಅವ್ರು ಹೇಗೆ ಮಾಡ್ತಾ ಇದ್ರಪ್ಪ ಇಷ್ಟೊಂದೆಲ್ಲ ಕೆಲಸನ, ಅವ್ರಿಗೆ ಸುಸ್ತೇ ಆಗ್ತಿರ್ಲಿಲ್ವಾ ಅಂತ ಹೇಳಿ. ಅಂದರೆ ಅವರು ತಿಂತಾ ಇದ್ದಂಥ ಆಹಾರ ಆಗಿರ್ಬೋದು, ಅವರು ಮಾಡ್ತಾ ಇದ್ದಂಥ ಕೆಲಸಗಳಾಗಿರ್ಬೋದು, ಆ ಥರ ಎಕ್ಸಸೈಸ್ ಇರ್ತಾ ಇತ್ತು. ಬಟ್ ನಮಗೆ ಇವಾಗ ಎಕ್ಸಸೈಸು ಇಲ್ಲ, ಮತ್ತು ನಾವು ತಿನ್ನುವಂಥ ಆಹಾರದಲ್ಲಿ ಯಾವುದೇ ಪೌಷ್ಟಿಕಾಂಶ ಇರೋದಿಲ್ಲ. ಸೊ ಹಾಗಾಗಿ ನಾವು ಈ ಥರ ಆಗಿದ್ದೇವೆ ಅಂತ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ನನಗೆ. ಎಷ್ಟೇ ಇಷ್ಟಪಟ್ಟು ಎನರ್ಜಿ ಹಾಕಿ ಮಾಡೋಕ್ಕೆ ಹೋದ್ರೂ ನಮ್ಮ ಕೈಲಿ ಆಗೋದೇ ಇಲ್ಲ. ಹಾಗೆ ಮಕ್ಕಳು ಇಲ್ಲಿ ಫಸ್ಟ್ ಟೈಮ್ ಇಬ್ಬರು ಕೂಡ ಬುಗುರಿ ಆಟ ಆಡ್ತಾ ಇದ್ರು. ಅದೇ ರೋಡಲ್ಲಿ ಮಕ್ಕಳಿದ್ರು ಮನೆ ಎದುರುಗಡೆ ಎಲ್ಲ, ಅವರೆಲ್ಲ ಹೆಲ್ಪ್ ಮಾಡ್ತಾಯಿದ್ರು, ಹೀಗೆ ಆಟ ಆಡಬೇಕು ಹಾಗೆ ಆಟ ಆಡಬೇಕು. ಅವ್ರಿಗೆ ಬುಗುರಿ ಹಿಡ್ದೇ ಗೊತ್ತಿಲ್ಲ ಇಬ್ಬರಿಗೂ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನನ್ನ ಮಗ ನಾನು ಎತ್ಕೊಂಡು ಏನಾದರೂ ನೋಡ್ತಾ ಇದ್ರೆ, ಅಮ್ಮ ನೀವು ಬನ್ನಿ ಅಮ್ಮ, ನೀವು ಮಾಡಿ ಅಮ್ಮ, ತೋರಿಸಿ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ನನಗೆ ನನ್ನ ಕರ್ಕೊಂಡು ನಾನು ನಿನ್ನೊಟ್ಟಿಗೆ ಇದು ಮಾಡೋದಕ್ಕಿಂತ ನೀನೇ ಮಾಡು ಅಂತ ಹೇಳಿ ಜಾಸ್ತಿ ಅವನ್ನ ಕಳಿಸ್ತಾ ಇರ್ತೀನಿ. ಅವ್ರ ಜೊತೆ ಒಂದಿನ ಆಟ ಆಡಿದ್ರು. ಹಾಗಾಗಿ ಮತ್ತೆ ಅಕ್ಕ ಮತ್ತು ಅಮ್ಮ ನಿನ್ನೆ ಇಬ್ರಿಗೂ ಒಂದೊಂದು ಬುಗುರಿ ತಂದು ಕೊಟ್ಟರು. ಹಾಗಾಗಿ ಇಬ್ಬರು ಆಟ ಆಡಿ ಪ್ರಾಕ್ಟೀಸ್ ಮಾಡಿ ಇವಾಗ ಬುಗುರಿ ಆಟ ಆಡ್ತಿದ್ದಾರೆ ಇಬ್ಬರು. ನಮ್ಮೂರಲ್ಲಿ ಸ್ಯಾಟರ್ಡೇಗೆ ಒಂದ್ಸತಿ ಹನುಮಂತನ ದೇವಸ್ಥಾನಕ್ಕೆ, ಮಂಗಳವಾರ ಶುಕ್ರವಾರ ಹೀಗೆ ದೇವಿ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ವಿ. ಇವಾಗೆಲ್ಲ ಬಿಟ್ಟೋಗಿದೆ. ಬಂದಿರುವಾಗ ಕೆಲವೊಂದು ಸತಿ ಹೋಗ್ತೀವಿ, ಕೆಲವೊಂದು ಸತಿ ಹೋಗೋದಿಲ್ಲ. ಇವಾಗ ಹಬ್ಬ ಆಗಿರೋದ್ರಿಂದ ಮಕ್ಕಳು ನೋಡಲಿ, ಅವ್ರಿಗೆ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಯಾಟರ್ಡೆ ಮಕ್ಕಳನ್ನ ಕರ್ಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ನನಗೆ ತುಂಬ ನೆನಪುಗಳಿವೆ. ನನಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಅಕ್ಕನೆದುರಿಗೆ ಹೇಳ್ತಾ ಇರ್ತೀನಿ, ಹಾಗೆ ನನ್ನ ಮಕ್ಕಳಿಗೂ ಹೇಳ್ತಾ ಇರ್ತೀನಿ, ತುಂಬ ಚೆನ್ನಾಗಿತ್ತು ಅಲ್ಲಿ ಓಡಾಡ್ಲಿಕ್ಕೆಲ್ಲ ಅಂತ ಹೇಳಿ. ಇದೆಲ್ಲ ಕ್ಲೀನ್ ಇತ್ತಿಲ್ಲ, ಇಲ್ಲಿ ಫುಲ್ ಎಲ್ಲ ಹಂಗೆ ನಡ್ಕೊಂಡು ಹೋಯ್ಕೊಂಡಿತ್ತೆ ಇದ್ರೊಳ. ಈಗ ನೋಡು ನೀರು ಇಷ್ಟೇ ಇಪ್ಪದಿಲ್ಲ, ಇದರಲ್ಲಿ ಲಾಯ್ಕಿತ್ತು ನೀರು ಇದಿಲ್ಲಿ. ಇವಾಗ ನಾ ಕೆಸುವಿನೆಲ್ಲ ತೋರಿಸಿದ್ನಲ್ಲ, ಆ ಕೆಸುವಿನೆಲ್ಲೇ ನನಗೆ ಇವಾಗ ಹೋದರೆ ಚಿರಪರಿಚಿತ. ನನಗೆ ಅಲ್ಲಿ ತುಂಬ ಮಾಡ್ತಾ ಇರ್ತೀನಿ. ಬಟ್ ನಾನು ಇಲ್ಲಿ ಹುಟ್ಟಿದಾಗಿಂದ ಇದನ್ನು ಬಳಸಿದ್ದಿಲ್ಲ, ನೋಡುತ್ತಿಲ್ಲ ನಾನಿಲ್ಲಿ. ಹಾಗಾಗಿ ಮಗನಿಗೆ ತೋರಿಸ್ತಾ ಇದ್ದೆ ಎಷ್ಟೊಂದಿದೆ ನೋಡಿಲ್ಲ ಅಂತ ಹೇಳಿ. ಏ ಚುಚ್ಚುತ್ತು ಮಗ್ನ, ಅದು ನಾವೇನೋ ಮಾಡ್ತಿದ್ವಲ್ಲ ಇದರಿಂದ, ಈ ಮುಳ್ಳಿಂದ. ಅಲ್ಲ ಈ ಮುಳ್ಳಿಂದ ಏನೋ ಮಾಡ್ತಿದ್ವಲ್ಲ ನಾವು ಜಾಸ್ತಿ. ಹಾ ಸರಿ 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 ಹಾ. ಇವಾಗೇನು ಕೆರೆ ನೋಡಿದ್ರೆ, ಕೆರೆ ಅಂತ ಹೇಳಲ್ಲ, ಒಂದು ಹಳ್ಳದ ಟೈಪಲ್ಲಿ ಇದೆ. ಅಲ್ಲಿ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿರ್ತಾ ಇತ್ತು. ನಾವು ಬಟ್ಟೆ ಎಲ್ಲ ತೊಳಿತಾ ಇದ್ವಿ, ಹಾಗೆ ಅಲ್ಲೆಲ್ಲ ಅದ್ರೊಳಗಡೆನೆ ನಡ್ಕೊಂಡು ಬರ್ತಾ ಇದ್ವಿ. ಅಷ್ಟೊಂದು ಕ್ಲೀನ್ ನೀರು ಇರ್ತಾ ಇತ್ತು. ಬಟ್ ಇವಾಗ ನೋಡ್ತಿದ್ರೆ ಬೇಜಾರಾಗ್ತಾ ಇದೆ. ಅಷ್ಟು ಗಲೀಜು, ಅಷ್ಟು ಎಲ್ಲ ಕಸ ಎಲ್ಲ ಬಿಸಾಕ್ತಾರೆ, ನೋಡಿನೇ ಬೇಜಾರಾಯಿತು. ನಮ್ಮದೊಂದು ಸ್ವತ್ತು ಅಂತ ಇರುತ್ತೆ ನಮ್ಮೂರಿಂದು, ಅದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದೊಂದು ಕಾಲುವೆನೂ ಅಷ್ಟೇ, ಅಷ್ಟೊಂದು ನೀಟಾಗಿ ಅಷ್ಟೊಂದು ಕ್ಲೀನ್ ಆಗಿತ್ತು. ಇವಾಗ ನೋಡಿದ್ರೆ ಬೇಜಾರಾಗತ್ತೆ. ಹಾಗೆ ನಾವು ಮುಳ್ಳನ್ನು ನೋಡಿದ್ವಲ್ಲ, ಆ ಮುಳ್ಳು ಜಾಲಿ ಮುಳ್ಳು ಅಂತ ಹೇಳ್ತಾರೆ. ನಾವು ಚಿಕ್ಕಂದಿರುವಾಗ ತಗೊಂಡು ನಾವು ಆಟ ಆಡ್ತಾ ಇದ್ವಿ. ಬಟ್ ಆ ಅಕ್ಕ ಹೇಳಿದ್ಲು, ಮೇನ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದದ್ದು ಆಣಿಕಲ್ ಮಾಡ್ಲಿಕ್ಕೆ ಅಂತ ಹೇಳಿ. ಆಣಿಕಲ್ ಅಂತಂದ್ರೆ ನಾವೇನೀಗ ಸಾಬಕ್ಕಿನ ಯೂಸ್ ಮಾಡ್ತೇವಲ್ಲ, ಅದೇ ಥರದನ್ನೇ ನಾವು ಈ ಜೋಳ ಅಕ್ಕಿ ಎಲ್ಲ ಗಾಳ್ಸಕ್ಕಂತ ಹೇಳಿ ತಗೋತೇವಲ್ಲ, ಅದ್ರೊಳಗಡೆ ಹಾಕಿ ನಾವು ಸಾಬಕ್ಕಿನ ಮಾಡ್ತಾ ಇದ್ವಿ. ಅದು ನನಗೆ ಮತ್ತೆ ನೆನಪಾಯ್ತು ಅಕ್ಕ ಹೇಳುವಾಗ್ಲೇನೆ. ಇದು ಬಂದು ಹನುಮಪ್ಪನ ಪಾದ. ಅಂದ್ರೆ ಬೇರೆ ಊರಿಂದ ಹನುಮಪ್ಪ ಬಂದು ಇಲ್ಲಿ ಇದ್ದದ್ದು, ನನಗೆ ಜಾಗ ಕೊಡ್ತೀಯ ಅಂತ ಕೇಳಿದ್ನಂತೆ ನಮ್ಮೂರಿನ ಹನುಮಪ್ಪಂಗೆ. ಹಾಗಾಗಿ ನಮ್ಮೂರಿನ ಹನುಮಪ್ಪ ಹೊರಗಡೆ ಬಂದು ಇದಂತ ನಮ್ಮ ದೇವಸ್ಥಾನದೊಳಗಡೆ ಬೇರೆ ಊರಿನ ಹನುಮಪ್ಪನಿಗೆ ಜಾಗ ಮಾಡಿಕೊಟ್ಟ ಅಂತ ಹೇಳುವಂತ ಒಂದು ಪ್ರತೀತಿ ಇದೆ ಇಲ್ಲಿ.
ಇಲ್ಲಿ ಕೂಡ ಅಷ್ಟೇ ದೇವಸ್ಥಾನ ಹಳೇದಿರುವಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅನ್ನಿಸ್ತು. ಹೊಸ ದೇವಸ್ಥಾನಕ್ಕಿಂತ ಹಳೆ ದೇವಸ್ಥಾನದ ಲುಕ್ಕೇ ಚೆನ್ನಾಗಿತ್ತು. ತುಂಬಾ ಖುಷಿ ಆಗ್ತಾ ಇತ್ತು ನೋಡಕ್ಕೆ. ಹಾಗೆ ಮಕ್ಕಳು ಒಂದು ದೇವರ ಹಾಡನ್ನ ಹೇಳಿದ್ರು. ಇದು ಹೊರಗಡೆ ಇರೋದು ಇನ್ನೊಂದು ಹನುಮಪ್ಪಂದು. ಅದು ನಮ್ಮೂರಿನ ಹನುಮಪ್ಪ ಅಂತ ಹೇಳ್ತಾರೆ. ನಂಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ ಕೇಳಕ್ಕೆ ದೊಡ್ಡ ಒಂದು ಪುರೋಹಿತರು ಇರಲಿಲ್ಲ. ಸೊ ಹಾಗಾಗಿ ನಾನು ಏನದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಲಿಲ್ಲ. ಇದು ಒಂದು ಬನ್ನಿ ಮರ ಅಂತ ಹೇಳಿ, ಇದನ್ನ ಹಿಂದ್ಗಡೆನೂ ಅಷ್ಟೇ ದೊಡ್ಡದಾಗಿ ಕಟ್ಟೆ ಎಲ್ಲ ಇತ್ತು. ಅದನ್ನು ಕೂಡ ಇವಾಗ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಹಾಗೆ ಅಮ್ಮ ಇಲ್ಲಿ ಹಾಗೆ ಹೋಗಿ ಬರೋದೇನು, ಮಕ್ಕಳಿಗೆಲ್ಲ ತಿಂಡಿ ತಗೊಂಡು ಹೋಗೋಣ ಅಂತ ಹೇಳಿ ಈ ತರ ನಾವ್ ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ಈ ತರ ಮಂಡಕ್ಕಿ ಮತ್ತೆ ಖಾರ ಅದು ಇದೆಲ್ಲ ಕಟ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಅಮ್ಮ ಮೆಣಸನ್ನ ಹುರ್ಕೊಂಡು ಮತ್ತೆ ಚಕ್ಲಿ ಮಾಡ್ತಿತ್ತಲ್ಲ, ಚಕ್ಲಿ ಮತ್ತೆ ಈರುಳ್ಳಿ ಎಲ್ಲ ತಗೊಂಡ್ ಬಂದಿದ್ರು. ಹಾಗಾಗಿ ಎಲ್ಲರೂ ಒಟ್ಟಿಗೆ ತಿಂದು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನನ್ನ ತಮ್ಮ ಹೇಳ್ತಾ ಇದ್ದ, ನಾವು ಬಂದು ಒಂದು 15 ಇಯರ್ಸ್ 20 ಇಯರ್ಸ್ ಆಯ್ತು ಅನ್ಸುತ್ತೆ ಮೋಸ್ಟ್ಲಿ ಈ ದೇವಸ್ಥಾನಕ್ಕೆ ಒಟ್ಟಿಗೆ ನಾವೆಲ್ಲರೂ ಬಂದು ಅಂತ ಹೇಳಿ. ಮೇ ಬಿ ಆಗಿರ್ಬೋದೇನೋ. ನನ್ನ ಮದ್ವೆ ಆಗಿನೇ ಒಂದು 11 ಇಯರ್ಸ್ ಆಯ್ತು ಅನ್ಸುತ್ತೆ. ಮತ್ತೆ ಒಂದು ಅಷ್ಟ್ರ ಹಿಂದ್ಗಡೆ ಎಲ್ಲ ಅವ್ರ ಕೆಲಸ ಅದು ಇದು ಅಂತ ಹೋಗ್ತಾ ಇದ್ರಲ್ಲ, ಹಾಗಾಗಿ ಮೋಸ್ಟ್ಲಿ ಆಗಿರ್ಬೋದು ಅಂತಾಳೆ. ಒಂದು 15 to 20 ಇಯರ್ಸ್ ಆಗಿರ್ಬೋದು ನಾವು ಒಟ್ಟಿಗೆ ಬಂದು ಅಂತ ಆಯ್ತು. ನನಗೆ ಆಶ್ಚರ್ಯ ಆಯ್ತು ಮತ್ತೆ ಖುಷಿನೂ ಆಯ್ತು ಬಂದಿದ್ದಕ್ಕೆ. ನಾವು ಬಂದಿದ್ದು ಸಾಯಂಕಾಲ 5:30ಗೆ. ಹೊರಡುವಾಗ ಕತ್ಲೆ ಆಗಿ ಹೋಗ್ಬಿಟ್ಟಿತ್ತು. ತಮ್ಮ ರಿಕ್ಷಾ ಕಳಿಸ್ತಾನ ಅಂತಂದ್ರೆ ಇದ್ರಲ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ಫಸ್ಟ್ ಟೈಮ್ ಕೂತಿದ್ದು ಟಮ್ ಟಮ್ ಅಂತ ಹೇಳ್ತಾರಲ್ಲ, ಅದೊಂದು ಕಳಿಸಿದ್ದ. ಸೊ ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ರು ಅದರಲ್ಲಿ. ಮತ್ತೆ ಮರುದಿನ ಬೆಳಗ್ಗೆ ಆಸ್ ಯೂಶುವಲ್ ನಮಗೆ ಬನ್ನಿ ಮರದ ಪೂಜೆಗೆ ಹೋಗ್ಬೇಕಿತ್ತು. 5 ಡೇಸ್ ಹೋಗ್ಬೇಕು ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಇದು 3rd ಡೇ ಅನ್ಸುತ್ತೆ ಮೋಸ್ಟ್ಲಿ. ಆರೆಂಜ್ ಕಲರ್ ಇತ್ತಲ್ಲ, ನಾವು ಜಾಸ್ತಿ ಸೀರೆ ತಗೊಂಡ್ಬರ್ಲಿಲ್ಲ ಅಂತ ಹೇಳಿದ್ನಲ್ಲ, ಅಮ್ಮನ ಸೀರೆ ಅಮ್ಮನ ಬ್ಲೌಸನ್ನೇ ಹಾಕೋತಾ ಇದ್ವಿ. ಸೊ ಇದು ಆರೆಂಜ್ ಕಲರ್ ಇದೆ ಅಂತ ಹೇಳಿ ಅಕ್ಕ ನನಗೆ ಇದನ್ನ ಕೊಟ್ಲು. ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಅದರಿಂದ ದೀಪ ತಗೊಂಡ್ಬಂದಿರ್ತೇವಲ್ಲ, ದೀಪ ಹೊತ್ತಿಸ್ಕೊಂಡು ಅದನ್ನ ಮನೇಲಿ ಬಂದ್ಮೇಲೆ ಹೊರಗಡೆ ಬಾಗಿಲಿಗೆ ಬೆಳಕೊಂಡು ಬಂದು ನೆಕ್ಸ್ಟ್ ದೇವರಲ್ಲಿ ಇಡ್ತೇವಿ. ನಾವು ತಿಂಡಿ ಏನು ಮಾಡಿರೋದಿಲ್ಲ, ಬಂದ್ಮೇಲೆ ಟಿಫನ್ ಮಾಡೋದು. ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ರಿಂದ ಕ್ಯಾಮ್ರಾಗಳು ತುಂಬಾ ಇರತ್ತಲ್ಲ, ನಾವು ಹೋಗಿದ್ರೆ ಹೇಗಿರ್ತಾ ಇತ್ತು, ನಾವು ಹೋಗಿದ್ರೆ ಯಾರು ಯಾವ ತರ ಮಾಡ್ತಾ ಇದ್ವಿ ಅಂತ ಹೇಳಿ ಅಕ್ಕ ಮತ್ತೆ ನನ್ನ ಮಗ ಇಬ್ರು ಸೇರ್ಕೊಂಡು ಹೇಳ್ತಾ ಇದ್ರು. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.